ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ವಿಡಿಯೋ ತಮ್ಮನೇಲಿ ನೋಡಿದ್ರೆ ಗೊತ್ತಾಗೋಗಿರತ್ತೆ ಏನು ವಿಡಿಯೋ ಇದು ಅಂತ ಹೇಳ್ಬಿಟ್ಟು. ಇದು ಬಂದು ನನ್ನ ಇಯರಿಂಗ್ಸ್ ಆಮೇಲೆ ಮಿನಿಮಲ್ ಜ್ಯುವೆಲ್ರಿ ಅದನ್ನು ನೋಡಿಸ್ಬೇಕು ಅನ್ಕೊತಿದ್ದೀನಿ. ನನ್ನ ಇಯರಿಂಗ್ಸ್ ಇಷ್ಟೇ ಇರೋದು, ಅಂದರೆ ಸೆಟ್ಗಳಲ್ಲಿ ಇರೋದು ಅದು ಸಪ್ರೇಟ್ ಅದರಲ್ಲೇ ಹಾಕಿಕ್ಕಿದ್ದೀನಿ. ಸೆಟ್ಗಳಲ್ಲಿ ಇರೋದನ್ನ ಸಪ್ರೇಟ್ ಆಗಿರೋದು ಇಯರಿಂಗ್ಸು ಮತ್ತು ಮಿನಿಮಲ್ ಜ್ಯುವೆಲ್ರಿ ಮತ್ತು ಸ್ವಲ್ಪ ಐಟಮ್ಸ್ ಇದರಲ್ಲೇ ಇದೆ. ಇದು ನಾನು ಮೀಶೋ ಅಲ್ಲಿ ತೊಗೊಂಡಿದ್ದು 150 ರುಪೀಸ್ ಬಿತ್ತು ನನಗೆ. ಆಫರಲ್ಲಿ ಇನ್ನೂ ಕಮ್ಮಿ ಕೂಡ ಬರ್ಬೋದು, ಹೇಳೋಕ್ಕಾಗಲ್ಲ. ಇದು ತೊಗೊಂಡಿದ್ದೀನಿ. ಇದನ್ನ ತೊಗೊಂಡ್ಮೇಲೆ ನಂಗೆ ತುಂಬ ಯೂಸ್ಫುಲ್ ಆಗಿದೆ. ಇದರಲ್ಲಿ ಹಾಕಿಕ್ಕೊಳೋದು ಏನೇನು ಬೇಕು ಅಂತ ಹೇಳ್ಬಿಟ್ಟು ತುಂಬ ಕ್ಯೂಟಾಗಿ ಕೂಡ ಇದೆ ಅಲ್ವಾ. ಇದು ಬೇಕಂದರೆ ತೊಗೊಬೋದು, ಮೀಶೋ ಅಲ್ಲಿ ಸಿಗುತ್ತೆ. ಬ್ಯಾಕ್ಗ್ರೌಂಡಲ್ಲಿ ನಮ್ಮ ಮುಗಿಸ್ತ ಅವಾಗವಾಗ ನಾಯ್ಸ್ ಬರ್ತಾ ಇರ್ತಾಳೆ. ಅವಳಿಗೆ ಹಂಗೆ ನಾನೇನು ಮಾತಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅವಳು ಸೌಂಡ್ ಮಾಡ್ತಿರ್ತಾಳೆ. ಇವಾಗ ಇದರಲ್ಲಿ ಏನೇನಿದೆ ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ. ಇವಾಗ ಮೇಲೆಯಿಂದ ನೋಡೋಣ ಬನ್ನಿ. ಇದು ಏನೇನು ಇಕ್ಕಿದ್ದೀನಿ ಅಂತ ಹೇಳ್ಬಿಟ್ಟು ನೋಡಿಸ್ತೀನಿ. ಫಸ್ಟ್ ನಾನು ಇಕ್ಕಿರೋದೊಂದು ದೊಡ್ಡ ಬುಟ್ಟಾಸ್ ಬರುತ್ತಲ್ವ, ಅದು ನನ್ನ ಹತ್ರ ಕಮ್ಮಿನೇ ಇರೋದು. ದೊಡ್ಡ ಬುಟ್ಟಾಸು. ಇಷ್ಟು ಇಯರಿಂಗ್ಸ್ ಇಷ್ಟು ದೊಡ್ಡದಿದೆ ಅಂದರೆ ಅಷ್ಟು ಇರುತ್ತೆ ನನ್ನ ಹತ್ರ ಇಯರಿಂಗ್ಸ್ ಅನ್ಕೊಬೇಡಿ. ಯಾಕಂದರೆ ನಾನು ಯೂಸ್ ಮಾಡೋದು ತುಂಬ ರೇರ್. ಅಂದರೆ ಎಲ್ಲಿಗಾದ್ರೂ ಹೋಗೋವಾಗ ಬರೋವಾಗ ಮತ್ತು ಅಕೇಶ್ನಲ್ ಅಷ್ಟೇ ನಾನು ಯೂಸ್ ಮಾಡ್ತೀನಿ. ಡೈಲಿ ವೇರ್ ಮಾಡಲ್ಲ. ಡೈರಿ ಮೇಲೆ ಗೋಲ್ಡ್ ಇಟ್ಕೊಂಡಿದ್ದೀನಿ, ಇಲ್ಲಾಂದರೆ ಚಿಕ್ಕದು ಜೀನ್ಸ್ ಆ ಥರ ಹಾಕಿದಾಗ ಯೂಸ್ ಮಾಡ್ತೀನಿ. ಯಾವಾಗ ಯೂಸ್ ಮಾಡಲ್ಲ, ಅದಕ್ಕೆ ನಾನು ಸ್ವಲ್ಪ ಕಮ್ಮಿನೇ ಇರುತ್ತೆ, ಅಷ್ಟೊಂದು ಜಾಸ್ತಿ ಏನಿಲ್ಲ. ಇವಾಗ ನೋಡ್ತೀನಿ, ಫಸ್ಟ್ ಅದರಲ್ಲಿ ದೊಡ್ಡ ಹಾಳೆ ಇರುತ್ತೆ. ಫಸ್ಟ್ ತೆಗೆದ್ರೆ ಮತ್ತು ಅಷ್ಟು ಕಾಸ್ಟ್ಲಿ ಇದು ಕೂಡ ಅಲ್ವಾ, ಎಲ್ಲ ಕಮ್ಮಿ ರೇಟ್ ಇದೆ. ನಾವು ಅಷ್ಟು ಕಾಸ್ಟ್ಲಿ ಇದೆಲ್ಲ ಕೊಡಲ್ಲ ಇದಕ್ಕೆ ಎಲ್ಲ. ನೋಡೋಣ ಬನ್ನಿ. ಫಸ್ಟ್ ನಾನು ಇಯರಿಂಗ್ಸ್ ನೋಡಿಸ್ತೀನಿ. ಕಾಣಿಸ್ತಿದ್ಯಾ? ಇದು ತುಂಬ ಜನ ನೋಡಿರ್ತಾರೆ ಜಾತ್ರೆಗಳಲ್ಲಿ. ನಾನು ಇದನ್ನು ಬ್ಯಾಂಗ್ಳೂರಲ್ಲಿ ತೊಗೊಂಡಿದ್ದು, ಬ್ಯಾಂಗ್ಳೂರು ಸಂತೆಗಳಲ್ಲಿ ತೊಗೊಂಡಿದ್ದು. ಇದು ಬಂದು 100 ರುಪೀಸ್ ಅಷ್ಟೇ ಅನಿಸುತ್ತೆ. ಇದು ಗೋಲ್ಡ್ ಡ್ರೆಸ್ಸಸ್ಗೆ, ಗೋಲ್ಡ್ ಕಾಂಬಿನೇಷನ್ ಡ್ರೆಸ್ಸಸ್ ಇರುತ್ತಲ್ವ, ಅದಕ್ಕೆ ಚೆನ್ನಾಗಿ ಸೂಟ್ ಆಗುತ್ತೆ. ನಾನು ಜಾಸ್ತಿ ಗೋಲ್ಡ್ ಮಿಕ್ಸ್ ಆಗಿ ಗೋಲ್ಡು ಸಿಲ್ವರ್ ಆ ಥರ ತೊಗೋತೀನಿ. ಏನಕ್ಕಪ್ಪ ಅಂದರೆ ನಾವು ಒಂದು ತೊಗೊಂಡ್ಮೇಲೆ ಅದು ಎಲ್ಲದಕ್ಕೂ ಯೂಸ್ ಆಗಂಗಿರ್ಬೇಕು ಅಂತ ಹೇಳ್ಬಿಟ್ಟು ನೋಡಿ ತೊಗೊತೀನಿ. ನಾನು ಆ ಥರ ಜಾಸ್ತಿ ಪರ್ಚೇಸ್ ಮಾಡೋದು, ಬಟ್ಟೆ ಆಗಲಿ ಮತ್ತು ವಾಲೆಗಳು ಜ್ಯುವೆಲ್ರೀಸ್ ಎಲ್ಲದಕ್ಕೂ ಆಗಲಿ. ಇದು ಗೋಲ್ಡ್ ಕಲರ್, ಇದು 100 ರುಪೀಸ್ ಅಷ್ಟೇ. ಅದು ಚೆನ್ನಾಗಿರುತ್ತೆ, ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಬಂದು ಇದು ಕೂಡ ನಾನು ಬ್ಯಾಂಗ್ಳೂರಲ್ಲೇ ತೊಗೊಂಡೆ ಅಂತ ನಂಗೆ ಸರಿ ಇಲ್ಲ, ಇದು ಬ್ಯಾಂಗ್ಳೂರಲ್ಲ. ಇದು ನಮ್ಮ ಗಂಗಮ್ಮ ಜಾತ್ರೆಯಲ್ಲಿ ಹೋದ ವರ್ಷ ತೊಗೊಂಡಿರೋದು. ಬ್ಲೂ ಕಲರ್ ಇದು. ನನ್ನ ಹತ್ರ ಒಂದು ಸ್ಯಾರಿ ಇದೆ, ಬ್ಲೂ ಕಾಂಬಿನೇಷನ್ ಗ್ರೀನ್ ಕಲರ್ ಇದೆ. ಅದು ಚೆನ್ನಾಗಿದೆ. ಇದು ನಂಗೆ ಇಷ್ಟ ಆಗಿ ತೊಗೊಂಡೆ, ಯಾವುದಕ್ಕೂ ಒಂದಕ್ಕೆ ಹಾಕ್ಕೊಬೋದು ಅಂತ ಆ ಸ್ಯಾರಿಗೆ ಹಾಕ್ಕೊಂಡಿದ್ದೆ ನಾನು. ಇದು ಕೂಡ 100 ರುಪೀಸ್ ಅಷ್ಟೇ. ಸಾಕಾಗಿದೆ ಅಲ್ಲ, ವೈಟ್ಲೆಸ್ ಮತ್ತು ದೊಡ್ಡದು. ಈ ವೈಟ್ಲೆಸ್ ಕೂಡ ಒಂದು ಸ್ವಲ್ಪ ಒಂದೊಂದ್ಸರಿ ತೂಕ ಅನಿಸುತ್ತೆ. ಹಂಗೆ ಚಿಕ್ಕದು ಇಷ್ಟ ಆಗುತ್ತೆ, ಆದರೆ ಒಂದೊಂದಕ್ಕೆ ಹಾಕ್ಲೇಬೇಕಲ್ಲ. ನೆಕ್ಸ್ಟ್ ಇವಾಗ ಇನ್ನೊಂದು ಆ ಥರದ್ರಲ್ಲೇ ಇದು ಕೂಡ 100 ಅನಿಸುತ್ತೆ. ನೋಡಿ, ಪೀಚ್ ಕಲರ್ ಇದು ನನಗೆ ಇದನ್ನ ನೋಡಿದ ತಕ್ಷಣ, ಇದು ಯಾವ ಡ್ರೆಸ್ ಇದೆ ಅಂತ ಕೂಡ ನಾನು ನೋಡಿಕೊಂಡಿಲ್ಲ. ನೋಡಿದ ತಕ್ಷಣ ನನಗೆ ಇಷ್ಟ ಆಯಿತು, ತೊಗೊಂಬಿಟ್ಟೆ ಅಷ್ಟೇ. ಇದು 100 ರುಪೀಸ್. ನೋಡಿ, ಇದು ಒಂಥರ ಡಿಸೈನ್ ಚೆನ್ನಾಗಿ ಕಾಣುತ್ತೆ. ನನ್ನ ಹತ್ರ ಪೀಚ್ ಕಲರ್ ಡ್ರೆಸ್ ಟಾಪ್ಸ್ ಇದೆ, ಅದಕ್ಕೆ ವೇರ್ ಮಾಡಿದ್ದೀನಿ. ಇದು ಕೂಡ 100 ರುಪೀಸ್ ಚೆನ್ನಾಗಿದೆ ಅಲ್ಲ. ನೆಕ್ಸ್ಟ್ ಇದು ಆವಡಿ ಜಾತ್ರೆಯಲ್ಲಿ ತೊಗೊಂಡಿದ್ದು. ನಮ್ಮ ಸುಧಾ ಎಲ್ಲ ಇಷ್ಟು ದೊಡ್ಡದೇನಕ್ಕೆ ಚೆನ್ನಾಗಿ ಕಾಣ್ತಾ ಅಂತಿದ್ಲು. ಆದರೆ ನನಗೆ ಇದು ಎಲ್ಲದಕ್ಕೂ ಮ್ಯಾಚ್ ಆಗುತ್ತಲ್ವಾ ಅಂತ ಹೇಳ್ಬಿಟ್ಟು ತೊಗೊಂಡೆ. ಬ್ಲ್ಯಾಕ್ ಸ್ಯಾರಿ, ಇಲ್ಲ ಬ್ಲ್ಯಾಕ್ ಪ್ಲೈನ್ ಡ್ರೆಸ್, ಇಲ್ಲ ಸ್ಕೈ ಬ್ಲೂ ಕಲರ್ ಡ್ರೆಸ್, ಯಾವುದಾದ್ರೂ ಹಾಕ್ಕೊಳ್ಳಿ. ಪ್ಲೈನು, ಅದು ಗೋಲ್ಡ್ ಡಿಸೈನ್ ಬಂದಿರಬಾರ್ದು. ಪ್ಲೈನ್ ಇದ್ದರೆ ಕೂಡ ಚೆನ್ನಾಗಿರುತ್ತೆ, ಇಲ್ಲ ಸಿಲ್ವರ್ ಬಂದಿದ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ಇದು ವೇರ್ ಮಾಡಿ ಸಾಕೋದಾಗಿರುತ್ತೆ. ನೋಡಿ, ಸಾಕೋದಾಗಿದೆ. ಇದು 100 ಅಷ್ಟೇ. ನೆಕ್ಸ್ಟ್ ಬಂದು ಇದು ಕೂಡ ನಾನು ಆವಣಿ ಜಾತ್ರೆಯಲ್ಲ ತೊಗೊಂಡಿದ್ದು. ಇದು ಕೂಡ ಅಷ್ಟೇ, ನಾನು ಇದೇ ಡ್ರೆಸ್ಸಿಗೆ ಹಾಕ್ಕೊಬೇಕು ಅಂತ ತೊಗೊಂಡಿಲ್ಲ. ನೋಡಿದ ತಕ್ಷಣ ಇಷ್ಟ ಆಯ್ತು, ತೊಗೊಂಡೆ ಅಷ್ಟೇ. ಇದು ಈ ಥರ ಪ್ಯಾಕೆಟಲ್ಲಿ ಹಾಕಿದೆ, ಯಾಕಂದರೆ ಶೈನ್ ಹೋಗ್ಬಿಡುತ್ತೆ, ಯಾಕಂದರೆ ಕಮ್ಮಿ ರೇಟ್ ಅಲ್ವಾ, ಅದಕ್ಕೆ. ನೋಡಿ, ಇದು ಲಾಂಗ್ ಫ್ರಾಕ್ಸ್ ಇರುತ್ತಲ್ವ, ಅದಕ್ಕೆ ಚೆನ್ನಾಗಿ ಕಾಣ್ತು. 1 ಪೀಸ್ ಆ ಥರ. ಇದು 100 ಅಷ್ಟೇ. ನಮ್ಮ ಮೋಕ್ಷ ತಾಳ್ತಿದ್ದಾಳೆ. ಇದನ್ನ ಈ ಥರ ಪ್ಯಾಕೆಟಲ್ಲಿ ಆಗಿರ್ತೀವಿ. ಈಗ ಇದು
ಇದು ನನ್ನ ಸೆಟ್ಟಲ್ಲಿ ಬಂದಿರೋದು. ಇದು ಇಲ್ಲಿ ಇಕ್ಕಿದ್ದೀನಿ, ಯಾಕಂದರೆ ಇದು ಗೋಲ್ಡ್ ಅಲ್ವಾ. ಇದು ಎಷ್ಟು ಚೆನ್ನಾಗಿದಾವೆ ಇಯರಿಂಗ್ಸು. ಈ ಯಾವುದೋ ಸಿಂಪಲಾಗಿ ಸ್ಯಾರಿ ಉಟ್ಕೊಂಡಾಗ ಎಲ್ಲ ಡ್ರೆಸ್ ಹಾಕ್ಕೊಂಡು ಟ್ರೆಡಿಷ್ನಲ್ ಡ್ರೆಸ್ ಹಾಕ್ಕೊಂಡಾಗ ಆ ಸೆಟ್ ಎಲ್ಲ ಎತ್ತು ಅದರಲ್ಲಿ ವಾಲೆ ಎತ್ಕೊಂಡು ಹಾಕ್ಕೊಳೋದಕ್ಕೆ ಕಷ್ಟವಾಗಿ ಇದರಲ್ಲೇ ಇಟ್ಕೊಂಡಿದ್ದೀನಿ ನೋಡಿ. ಇದು ಲಕ್ಷ್ಮೀ ದೇವಿ ಬಂದರೆ ನಂಗೆ ತುಂಬ ಇಷ್ಟ ಆಗುತ್ತೆ. ಇದು ಟ್ರೆಡಿಷ್ನಲ್ ಡ್ರೆಸ್, ಇದಕ್ಕೂ ಚೆನ್ನಾಗಿ ಕಾಣ್ತಿದೆ. ಯಾಕಂದರೆ ಇದೊಂದು ಇದು ಫಸ್ಟ್ ಲೈನ್ ಕಂಪ್ಲೀಟ್ ಆಯಿತು. ಇದರಲ್ಲೆಲ್ಲ ಬುಟ್ಟಾಸ್. ಸೆಕೆಂಡ್ದ್ರಲ್ಲಿ ನೋಡಿ ಇದಿದೆ ಸಿಲ್ವರು ಮತ್ತು ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕದು ಎಲ್ಲ ನೋಡಿಸ್ತೀನಿ. ಯಾವುದೆಲ್ಲ ಸ್ಟಾರ್ಟ್ ಮಾಡ್ಬೇಕು ನಂಗೆ ಗೊತ್ತಾಗ್ತಿಲ್ಲ. ಓಕೆ, ಸಿಲ್ವರ್ ಇದರಲ್ಲಿ ನೋಡಿಸ್ತೀನಿ. ಸಿಲ್ವರ್ ಇಯರಿಂಗ್ಸ್ ಸಕ್ಕವಾಗಿ ಕಾಣ್ತಿದಲ್ವಾ. ಇದು ನಾನು ತುಂಬ ಜಾಸ್ತಿ ವೇರ್ ಮಾಡ್ತೀನಿ ಹೇಳ್ಬೇಕಂದ್ರೆ. ನೋಡಿ ನನ್ನ ರೀಲ್ಸ್ ನೋಡಿರೋರ್ಗಾದ್ರೆ ಗೊತ್ತಾಗುತ್ತೆ. ಇದು ಸಕ್ಕದಾಗಿ ಕಾಣುತ್ತೆ. ಈ ವೈಟ್ ಡ್ರೆಸ್ ಮತ್ತು ಸಿಲ್ವರ್ ಡಿಸೈನ್ ಬಂದಿರೋ ಡ್ರೆಸ್ಸಸ್ಗೆಲ್ಲ ಚೆನ್ನಾಗಿ ಕಾಣುತ್ತಿದ್ದು. ನೆಕ್ಸ್ಟ್ ಬಂದು ಇನ್ನೊಂದು, ಇದು ನನ್ನ ಒಂದು ಸೆಟ್ಟಿಗೆ ಬಂದಿರೋದು. ಇದು ಆ ಥರದ್ರಲ್ಲೇ ಸೆಟ್ ಒಂದು ತೊಗೊಂಡಿದ್ದೀನಿ. ಇದು ಚೌಕರ್ ಥರ ಅದಕ್ಕೆ ಬಂದಿರೋ ಇಯರಿಂಗ್ಸ್. ಇದು ನಾನು ಯಾವಾಗೂ ಇದನ್ನ ಮಾತ್ರ ವೇರ್ ಮಾಡಿಲ್ಲ ಇದುವರೆಗೂ. ನಂಗೆ ಈ ಥರ ಅಷ್ಟೊಂದು ಇಷ್ಟ ಆಗಲ್ಲ. ಈಗ ಈ ಇಯರಿಂಗ್ಸ್ ಇದು ಕೂಡ ಸಿಲ್ವರಲ್ಲೇ. ಇದು ಸ್ವಲ್ಪ ಚಿಕ್ಕದು. ಇದನ್ನು ಸ್ವಲ್ಪ ಕುರ್ತಾಸ್ಗೆ, ಟಾಪು, ಲೆಗ್ಗಿನ್ಸ್ ಆ ಥರಕ್ಕೆಲ್ಲ ಯೂಸ್ ಮಾಡೋದು ಸಖತ್ತಾಗಿರುತ್ತೆ. ಇದೊಂದು 50 or 30ಗೆ ತೊಗೊಂಡೆ. ನಂಗೆ ಸರಿಯಾಗಿ ನೆನಪಿಲ್ಲ. ಇದು ತೊಗೊಂಡು ತುಂಬ ದಿವಸ ಆಯಿತು, 1 year ಆಗಿರುತ್ತೆ. ನನ್ನ ಹತ್ರ ಎಲ್ಲ ತುಂಬ 1, 2, 3 years 4 yearsಯಿಂದ ಇರೋ ಇಯರಿಂಗ್ಸ್ ಕೂಡ ಇದೆ. ಅದಿದು. ನೆಕ್ಸ್ಟ್ ಬಂದು ಇನ್ನೊಂದು ಸಿಲ್ವರ್ ಜ್ಯುವೆಲ್ರಿ. ಒಂದರಲ್ಲಿ ಬರೀ ಸಿಲ್ವರ್ ಜ್ಯುವೆಲ್ರಿ ಮಾತ್ರ ಹಾಕಿಕೊಂಡಿದ್ದೀನಿ. ಇದು ಜೀನ್ಸಸ್ಗೆ ಎಲ್ಲ ಒನ್ ಪೀಸ್ಗೆ ಆ ಥರ ಹಾಕೋಕ್ಕೆ ಚೆನ್ನಾಗಿರುತ್ತೆ. ಸ್ಕರ್ಟ್ ಆ ಥರದಕ್ಕೆ. ಇದನ್ನು ಅಷ್ಟೊಂದು ಯೂಸ್ ಮಾಡ್ದಂಗೆ ನಂಗೆ ನೆನಪಿಲ್ಲ. ತೊಗೊಂಡಿದ್ದೀನಿ ಅಷ್ಟೇ, ಚೆನ್ನಾಗಿ ಏನಕ್ಕಾದರೂ ಯೂಸ್ ಆಗುತ್ತೆ ಅಂತ. ಆದರೆ ನಾನು ಜಾಸ್ತಿ ಯೂಸ್ ಮಾಡಿಲ್ಲ. ನೆಕ್ಸ್ಟ್ ಬಂದು ಇನ್ನೊಂದು, ಇಲ್ಲಿ ಉರ್ಸ್ ಅಂತ ನಡೆಯುತ್ತೆ. ತುಂಬ ಜನಕ್ಕೆ ಗೊತ್ತಿರುತ್ತೆ, ಮುಳಬಾಗ್ಲಲ್ಲಿರೋರಿಗೆ. ಮುಸ್ಲಿಮ್ಸ್ ಅವ್ರದ್ದು ಫೆಸ್ಟಿವಲ್ಲು. ಅದರಲ್ಲಿ ಶಾಪಿಂಗ್ಗೆ ಮಾಡೋಕ್ಕೆ ಹೋದಾಗ ಇವೆಲ್ಲ ತಂದಿದ್ದು. ಇದು ಸ್ವಲ್ಪ ಓಕೆ, ಇದು 50 or 20, 30 ನಂಗೆ ಸರಿಯಾಗಿ ನೆನಪಿಲ್ಲ ಎಷ್ಟು. ಇದು ಮಲ್ಟಿ ಕಲರ್ ಇಯರಿಂಗ್ಸು. ಇದು ಡ್ರೆಸ್ಸಸ್ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡೆ, ಕುರ್ತಾಸ್ಗೆ. ಇದೊಂದು ನೋಡ್ಕೋಬೋದು, ಕಾಣಿಸ್ತಿದೆಯಾ? ಓಕೆ, ಇದೊಂದು. ಮತ್ತು ಆ ಥರದ್ರಲ್ಲೇ ಮಲ್ಟಿ ಕಲರ್ದು ಪಿಕಾಕ್. ಇದು ಅಷ್ಟೇ, ಅಲ್ಲೇ ತೊಗೊಂಡಿದ್ದು. ಒಂದು 30-40 ನಂಗೆ ಸರಿಯಾಗಿ ನೆನಪಿಲ್ಲ. ನೆಕ್ಸ್ಟ್ ಬಂದು ಇದು ಆ ಥರ ಉರ್ಸಲ್ಲೇ ತೊಗೊಂಡಿದ್ದು. ಇದು ಪಿನ್ನು, ಸ್ಯಾರಿ ಪಿನ್ ಮಾಡ್ಕೊಳೋದು ಹಿಂಗೆ, ಇಲ್ಲ ಇಲ್ಲಿ ಆ ಥರ ಮಾಡ್ಕೊಳೋದು. ಇದು ಒಂದು 30 ಆ ಥರ ಇರುತ್ತೆ. ನಂಗೆ ಇದು ನಿಜವಾಗ್ಲೂ ನಂಗೆ ನೆನಪಿಲ್ಲ. ಮತ್ತು ಇದು ರಿಂಗ್ ಹಿಂಗೆ ಹಾಕ್ಕೊಳೋದು ಸ್ಯಾರೀಸ್ಗೆ, ಲೆಹೆಂಗಾಸ್ಗೆ ಚೆನ್ನಾಗಿ ಕಾಣುತ್ತಲ್ಲ, ಮಿಣಿಕ ಅಂತ. ಇದು ಅಷ್ಟೇ ಇರೋದು, ನಂಗೆ ನೆನಪಿಲ್ಲ ನಿಜವಾಗ್ಲೂ. ನೆಕ್ಸ್ಟ್ ಬಂದು ಇದು ನನ್ನ ಸೆಟ್ಟಿದು. ಇದರಲ್ಲಿ ಸ್ವಲ್ಪ ಇಟ್ಕೊಂಡಿದ್ದೀನಿ ಹೇಳ್ಬೇಕಂದ್ರೆ, ಸೆಟ್ ಐಟಮ್ಸ್. ಇದು ಒಂದು ಸೆಟ್ಟದು ವಾಲೆಗಳು, ಜುಮ್ಕಾಸ್ ಎಲ್ಲ ಜುಮ್ಕಾಸೇ ಇರುತ್ತೆ ನನ್ನ ಹತ್ರ. ಯಾಕಂದರೆ ನಂಗೆ ಜುಮ್ಕಾಸ್ ಇಷ್ಟ ಆಗುತ್ತೆ ಎಲ್ಲದಕ್ಕಿಂತನೂ. ನಂಗೆ ಚೆನ್ನಾಗಿ ಕಾಣುತ್ತೆ ಕೂಡ, ಅದಕ್ಕೆ ಜುಮ್ಕಾನೇ ಇರುತ್ತೆ. ಇದೊಂದು ಜುಮ್ಕಾ ಮುತ್ತುದು. ಇದು ಸೆಟ್ದೆ ಮುತ್ತುಗಳು. ಇದೊಂದು ನಾನು ಸ್ವಲ್ಪ ಬೇಗ ನೋಡಿಸ್ತಾ ಇದ್ದೀನಿ. ಏನಕ್ಕಪ್ಪ ಅಂದರೆ ಟೈಮು ಜಾಸ್ತಿ ಎಳಿಬಾರ್ದು. ಪ್ಲಸ್ ಇಲ್ಲಿ ವರ್ಕಿಂಗ್ ನಡೀತಿದೆ. ಆ ಸೌಂಡ್ ಬರೋಕ್ಕೆ ಮುಂಚೆನೇ ವಿಡಿಯೋ ಮುಗಿಸ್ಬಿಡೋಣ, ಅದು ಕುಯ್ ಅಂತ ಬಿಡ್ತಿದೆ. ಆವಾಗಿಂದ ವಿಡಿಯೋ ಸ್ಟಾಪ್ ಮಾಡೋದಾಯಿತು. ಇದೊಂದು ಚಿಕ್ಕದಿದು. ಇದು ಒಂದು ಸೆಟ್ಟಿಗೆ ಬಂದಿದೆ, ಚಿಕ್ಕ ಜುಮ್ಕಾಸ್. ಮತ್ತು ಇನ್ನೊಂದು, ಇದು ಕೂಡ ಸೆಟ್ಟಿದೆ. ಎಲ್ಲ ಇದರಲ್ಲೇ ಹಾಕಿಕೊಂಡಿದ್ದೀನಿ. ಏನಕ್ಕಪ್ಪ ಅಂದರೆ ಬೇಕು ಅಂದಾಗ ಟಕ್ಕಂತ ಅದನ್ನ ಸೆಟ್ಗಳೆಲ್ಲ ಎತ್ತಕ್ಕಾಗಲ್ಲ, ಅದೊಂದು ಬಾಕ್ಸಲ್ಲಿ ಇರುತ್ತೆ ಅಂತ. ಇದು ಕೂಡ ಅಷ್ಟೇ, ಸ್ಯಾರೀಸ್ಗೆ ಚೆನ್ನಾಗಿ ಕಾಣುತ್ತಿದೆ. ಇದೆಲ್ಲ ಗೋಲ್ಡ್ದೆಲ್ಲ ಒಂದು ಸೈಡಲ್ಲಿ ಹಾಕಿರ್ತೀನಿ. ನೆಕ್ಸ್ಟ್ ಚಿಕ್ಕದು ಏನಂದರೆ ಈ ಥರ ಇದರಲ್ಲಿ ಹಾಕಿಟ್ಕೊಂಡಿದ್ದೀನಿ. ಇದನ್ನು ನಾನು ಎಲ್ಲಾದರೂ ಹೋಗ್ಬೇಕು, ಜೀನ್ಸ್ಗಳು ಹಾಕ್ಕೊಂಡಾಗ ಇದನ್ನೊಂದು ಡಬ್ಬಿ ಹಾಕ್ಕೊಂಡು ಹೋದ್ರೆ ಬ್ಯಾಗಲ್ಲಿ ಸಾಕು. ನೋಡಿ ಈ ಥರ ಪಿಲ್ಲು ಅಂತಾರಲ್ವ, ಚಿಕ್ಕದು ಮುತ್ತಿದು. ಇದು ವಾಟರ್ ಮೆಲನ್. ಇದು ಟೈಮ್ ಎಲ್ಲ ಚಿಕ್ಕ ಜೀನ್ಸ್ಗೆ ಹಾಕೋಕ್ಕೆ. ಮತ್ತು ಇದು ರಿಂಗ್. ಇದು ನನಗೂ ತೊಗೊಂಡಿದ್ದೆ ಅಷ್ಟೇ, ಯೂಸೇ ಮಾಡಿಲ್ಲ ಇದುವರೆಗೂ. ಇದೊಂದು ರಿಂಗು, ಚಿಕ್ಕ ರಿಂಗು. ಗೋಲ್ಡಲ್ಲಿ ಕೂಡ ಇದೆ ಅಂತ ರಿಂಗ್ ಈ ಥರದ್ದು ಸೇಮ್. ನಂಗೆ ಇಷ್ಟ ತೊಗೊಂಡೆ, ಅದು ಯೂಸೇ ಮಾಡಲ್ಲ ನಾನು.
ನೆಕ್ಸ್ಟ್ ಇದು ಕೂಡ ಇದರಲ್ಲಿ ಇಕ್ಕಿದ್ದೀನಿ, ಮದುವೆಗೆ ತೊಗೊಂಡಿದ್ದು. ನೋಡೋಣ, ಪಾಪಡಿ ಬಟ್ಟು ಲಿಖಿತ ಮದುವೆಗೆ ಇದನ್ನೇ ಹಾಕ್ಕೊತೀನ ಇಲ್ಲ ಬೇರೆ ತೊಗೊತೀನ, ಇಲ್ಲ ಹಾಕ್ಕೊಳೋದೇ ಇಲ್ವ ನನಗೂ ಗೊತ್ತಿಲ್ಲ. ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಪಾಪಡಿ ಬಟ್ಟೆಲ್ಲ. ನೋಡೋಣ ಇಷ್ಟ ಆಗುತ್ತೆ ನೋಡೋಣ. ನೋಡಿ ಹಾಕ್ಕೊಂಡಿದ್ನಲ್ವ, ಇದು ನೋಡ್ತೀನಿ ಹಿಂಗೆ ಹಾಕ್ಕೊಳೋದು ಚೇಂಜ್ ಆಗುತ್ತೆ ನನ್ನ ಫೇಸ್. ಇದನ್ನು ಇದರಲ್ಲಿ ಇಟ್ಕೊಂಡಿದ್ದೀನಿ, ಇದರಲ್ಲಿ ಇಟ್ಕೊಂಡಿದ್ದೀನಿ. ಕಲರ್ ಏನು ಶೇಡ್ ಆಗಬಾರ್ದು ಅಂತೇಳಿ. ನೆಕ್ಸ್ಟ್ ಬಂದು ಇದು ಸೆಕೆಂಡ್ ಡಿಪಾರ್ಟ್ಮೆಂಟ್ಗೆ ಹೋಗೋಣ. ಇವಾಗ ಇದರಲ್ಲೇ ಮಿನಿಮಮ್ ಇದು ನೋಡಿದ್ರಲ್ವ, ಈ ಥರ ಬಾಕ್ಸ್ಗಳು ಅವ್ರು ಕೊಟ್ಟಿರ್ತಾರಲ್ವ ಅದರಲ್ಲೇ ಹಾಕಿ ಇಟ್ಕೊಂಡಿದ್ದೀನಿ. ಚೇಂಜ್ ಏನು ಮಾಡಿಲ್ಲ ಹೇಳ್ಬೇಕಂದ್ರೆ. ಇವಾಗ ನೆಕ್ಸ್ಟ್ ಬಂದು ಇದರಲ್ಲಿ ಚಿಕ್ಕ ಚಿಕ್ಕ ಮುತ್ತು ಬಾಲೆ ಇದೆ, ಏನಕ್ಕಿದೆ ನನಗೂ ಗೊತ್ತಿಲ್ಲ. ಇದರಲ್ಲಿ ಸ್ಟೋನ್ದು ಕ್ಲಿಪ್ ಒಂದು ತೊಗೊಂಡಿದ್ದೀನಿ. ಇಲ್ಲಿ ನಾನು ಈ ಥರ ಬೀಳ್ಸೋದೆ ಬಜಾರ್ಗೆ ಹೋದಾಗ ಅಲ್ಲಿ ಇತ್ತಲ್ವ, ಅಲ್ಲಿ ತೊಗೊಂಡೆ. ಇದು ಯಾವುದಕ್ಕಾದ್ರೂ ಯೂಸ್ ಮಾಡಬೇಕು ಅಂತ. ನೆಕ್ಸ್ಟ್ ಬ್ಲ್ಯಾಕ್ ಬೀಡ್ಸ್ ಕಲೆಕ್ಷನ್ ಅನ್ಕೊಬೋದು ಇದನ್ನು ನೀವು. ಇದನ್ನು ತುಂಬ ವೀಡಿಯೋಸಲ್ಲಿ ನಾನು ಜಾಸ್ತಿ ಯೂಸ್ ಮಾಡೋದು. ಇದನ್ನು ತುಂಬ ವೀಡಿಯೋಸಲ್ಲಿ ನೋಡಿರ್ತೀರಾ. ಬ್ಲ್ಯಾಕ್ ಬೀಡ್ಸ್ದು ಇದು ನಂಗೆ ತುಂಬ ಫೇವ್ರೇಟ್. ಇದು ಗೋಲ್ಡಲ್ಲಿ ಕೂಡ ಮಾಡಿಸ್ಕೊಬೇಕು ಅಂದ್ಕೊಂಡೆ, ಆದರೆ ಸೇಮ್ ಮಾಡ್ಕೊಡೋಕ್ಕಾಗಲ್ವಂತೆ ಅವ್ರಿಗೆ. ಬೇರೆ ಥರ ಬೇಕಂದ್ರೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ನೋಡ್ಬೇಕು, ಇದೊಂದು ಡ್ರೀಮ್ ಇದೆ ಅಂದ್ಕೊಬೋದು, ಚಿಕ್ಕ ಡ್ರೀಮ್. ನೆಕ್ಸ್ಟ್ ಇದು ಮೀಶೋ ಅಲ್ಲಿ ತೊಗೊಂಡೆ. ನಂಗೆ ಅಷ್ಟೊಂದು ಇಷ್ಟ ಆಗಿಲ್ಲ ಹೇಳ್ಬೇಕಂದ್ರೆ. 150 ಎಷ್ಟೋ ಕೊಟ್ಟು ತೊಗೊಂಡೆ, ನಂಗೆ ಸರಿಯಾಗಿ ನೆನಪಿಲ್ಲ. ಆದರೆ ಅಷ್ಟೊಂದು ಇಷ್ಟ ಆಗಿಲ್ಲ. ನೋಡಿ ಸಿಲ್ವರ್ ಬಂದಿದೆ, ಇಲ್ಲಿ ಗೋಲ್ಡ್ ಬಂದಿದೆ ಹಿಂಗೆ. ಆದರೆ ಯೂಸ್ ಮಾಡಿದ್ದೀನಿ ಒಂದ್ಸಲಿ ಅಷ್ಟೇ, ಹಂಗೆ ಇಟ್ಕೊಂಡಿದ್ದೀನಿ. ಇನ್ನೊಂದ್ಸರಿ ಯಾವಾಗಾದ್ರೂ ಯೂಸ್ ಮಾಡಬೇಕು, ತೊಗೊಂಡಿದ್ದೀವಲ್ವ ಅದಕ್ಕೆ. ಇದು ಮಾತ್ರ ತುಂಬ ವರ್ಷ ಆಗ್ತಿದೆ. ಇದು ತೊಗೊಂಡು ಒಂದು 4 ಇಯರ್ಸ್ ಮೇಲೆ ಆಗ್ತಾ ಇರ್ಬೋದು, 4 to 5 ಇಯರ್ಸ್ ಆಗಿರ್ಬೋದು ಇದು ತೊಗೊಂಡಂತೂ. ಬ್ಲ್ಯಾಕ್ ಬೀಡ್ಸು ನಂಗೆ ಬ್ಲ್ಯಾಕ್ ಬೀಡ್ಸ್ ಸ್ವಲ್ಪ ಇಷ್ಟ ಆಗೋದು ಜಾಸ್ತಿ. ಇದು ಮುರುಡೇಶ್ವರ ಅಲ್ಲಿ ತೊಗೊಂಡಿತ್ತು. ರೇಟ್ ಅಂತೂ ನಂಗೆ ನೆನಪಿಲ್ಲ. ಮುರುಡೇಶ್ವರ ಅಲ್ಲಿ ತೊಗೊಂಡಿದ್ದು. ನಂಗೆ ಇಷ್ಟ ಆಗಿ ತೊಗೊಂಡೆ. ಇದು ಅವಾಗವಾಗ ಯೂಸ್ ಮಾಡ್ತೀನಿ ಸ್ಯಾರೀಸ್ಗೆ, ಆ ಥರ ಚೆನ್ನಾಗಿರುತ್ತೆ. ಇದು ಒಂದು ಡಬ್ಬಿಯಲ್ಲಿ ಹಾಕಿಟ್ಕೊಂಡಿದ್ದೀನಿ ಎಲ್ಲನೂ. ಮತ್ತು ರೀಸೆಂಟಾಗಿ ಹೊಸ ತೊಗೊಂಡಿದ್ದೀನಿ. ಇನ್ನೂ ಒಂದಿದೆ ಬ್ಲ್ಯಾಕ್ ಬೀಡ್ಸ್ದು, ಎಲ್ಲೋ ಇಕ್ಕಿದ್ದೀನಿ. ನೆಕ್ಸ್ಟ್ ಇದು ರೀಸೆಂಟಾಗಿ ಹೊಸದು ನಾನು ತೊಗೊಂಡಿರೋದು, ಇನ್ನೂ ಯೂಸೇ ಮಾಡಿಲ್ಲ ಒಂದ್ಸರಿ ಕೂಡ. ನೋಡಿ ಇದು ಇಲ್ಲೆಲ್ಲ ಗೋಲ್ಡು ಬೀಡ್ಸ್ ಬರುತ್ತೆ, ಇಲ್ಲೆಲ್ಲ ಬ್ಲ್ಯಾಕ್ ಬೀಡ್ಸ್ ಬರುತ್ತೆ. ಇದು ಸ್ವಲ್ಪ ಟ್ರೆಡಿಷ್ನಲ್ ಓಲ್ಡಿಶ್ ಆಗಿರುತ್ತೆ. ಆದರೆ ಸ್ಯಾರೀಸ್ಗೆ ಅಂತೂ ತುಂಬ ಚೆನ್ನಾಗಿ ಕಾಣುತ್ತೆ ಅಂತೇಳಿ ತೊಗೊಂಡೆ. ಸ್ಯಾರೀಸ್ಗೆ ಪೂಜೆ ಆ ಥರ ಮಾಡ್ತೀವಲ್ವ, ಅವು ಚೆನ್ನಾಗಿ ಕಾಣುತ್ತೆ ಅಂತ ಇದನ್ನು ತೊಗೊಂಡಿದ್ದು ನಾನು. ಇದನ್ನು ಯೂಸ್ ಮಾಡಬೇಕು, ವರಲಕ್ಷ್ಮಿ ಹಬ್ಬಕ್ಕೆ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಬಂದು ಇದು ಬ್ಯಾಂಗಲ್ಲು. ಇದು ವಾಚಿಗೆ ಬಂತು ನನಗೆ, ಆದರೆ ನಾನು ಇದನ್ನು ವೇರ್ ಮಾಡ್ತೀನಿ ಯಾವಾಗೂ ಜಾಸ್ತಿ, ಯಾಕಂದರೆ ಇದು ತುಂಬ ಚೆನ್ನಾಗಿ ಕಾಣುತ್ತೆ. ಇದರಲ್ಲೇ ನಾನು ತೊಗೊಳೋಣ ಅಂದ್ಕೊಂಡಿದ್ದೀನಿ. ಈ ಥರ ಬಳೆ ಬರುತ್ತಲ್ವ, ಸಪ್ರೇಟಾಗಿ ಮೀಶೋಲ್ಲಿ ತೊಗೊಬೇಕು. ನೋಡಿ ಸಕ್ಕತ್ತಾಗಿ ಕಾಣುತ್ತೆ ಕೈಗಂತೂ. ವಾಚಿಗೆ ಬಂದಿದ್ದು ಹೇಳ್ಬೇಕಂದ್ರೆ. ನೆಕ್ಸ್ಟ್ ಬಂದು ಇದು ಚೆನ್ನಾಗಿ ಕಾಣುತ್ತವ, ತುಂಬ ಕ್ಯೂಟಾಗಿರುತ್ತೆ ಇದು. ಇದು ಹೋಲ್ಸೇಲ್ ಅಂಗಡಿಯಲ್ಲಿ ವಿಡಿಯೋ ಮಾಡಿರ್ತೀನ ಇಲ್ಲ ನಂಗೆ ನೆನಪಿಲ್ಲ, ಮಾಡಿರ್ತೀನಿ. ಶಾಪಿಂಗ್ ಹೋದಾಗ ಅಲ್ಲಿ ತೊಗೊಂಡಿದ್ದು. ನನಗೆ 150 ಏನೋ ಬಂತು. ನೋಡಿ ಎಷ್ಟು ಸಕ್ಕತ್ತಾಗಿ ಕಾಣೋದು ಗೊತ್ತಾ. ನಂಗೆ ತುಂಬ ಇಷ್ಟ ಆಗಿ ತೊಗೊಂಡೆ. ಈ ಥರ ಬ್ಯಾಂಗಲ್ಸ್ ಇಷ್ಟ ಆಗುತ್ತೆ ನನಗೆ. ಮತ್ತು ಬ್ಯಾಸ್ಲೆಟ್ಸು ಈ ಥರ ಇದನ್ನು ಒಂದು ತೊಗೊಂಡೆ. ಇದು ಒಂದು ಸಾರಿ ಯೂಸ್ ಮಾಡಿದ್ದೀನಿ. ಏನಕ್ಕೆ ಯಾವುದಕ್ಕೆ ಯೂಸ್ ಮಾಡಿದೆ ಅಂದರೆ, ಇವಾಗ ಲಿಖಿತ್ ಅವರ ಅಕ್ಕ ಎಂಗೇಜ್ಮೆಂಟಿಗೆ ಯೂಸ್ ಮಾಡಿದೆ. ಇದನ್ನು ಹಿಂಗೆ ಪ್ಯಾಕ್ ಮಾಡಿ ಇಟ್ಬಿಡಬೇಕು. ನೆಕ್ಸ್ಟ್ ಬಂದು ಇದು ಮೀಶೋ ಇವೆಲ್ಲ, ಇವು ಕೂಡ ಮೀಶೋಲ್ಲೇ. ಮೀಶೋಲಿ ಒಂದೊಂದು ಕಲರ್ ಚೇಂಜ್ ಆಗಿರೋದು ಕೂಡ ಇದೆ. ಅದು ಇದು ಅಂದರೆ ಕಲರ್ ಚೇಂಜ್ ಆದರೆ ಕೂಡ ನಾವು ವೇರ್ ಮಾಡ್ಬೋದು, ಆ ಥರ ಚೇಂಜ್ ಆಗಿದೆ. ಫುಲ್ ಬ್ಲ್ಯಾಕ್ ಆ ಥರ ಏನಿಲ್ಲ. ನೋಡಿ ಇದು ಅವಾಗ ಟ್ರೆಂಡಿಂಗ್ ಆಯಿತು. ಇದು ಏನಂತಾರೆ ಇದನ್ನು ಡಕ್ ಸಕ್ಕ ಟ್ರೆಂಡ್ ಆಯ್ತು ಅವಾಗ ತೊಗೊಂಡಿದ್ದು ನಾನು. ಟ್ರೆಂಡಿಂಗಲ್ಲಿದ್ದಾಗ
ಇದು ನಂಗೆ ತುಂಬ ಇಷ್ಟ, ಇದನ್ನು ವೇರ್ ಮಾಡ್ತಿರ್ತೀನಿ. ಆಮೇಲೆ ನೆಕ್ಸ್ಟು ಇದೇನು ಟ್ರೆಂಡಿಂಗ್ ಏನಾಗಿಲ್ಲ, ನಂಗೆ ನೋಡಿದ ತಕ್ಷಣ ಇಷ್ಟ ಆಯಿತು ಅಂತ ತೊಗೊಂಡೆ. ಇದನ್ನು ತುಂಬ ಸರಿ ವೇರ್ ಮಾಡಿದ್ದೀನಿ. ಹಾಟದು ಹಿಂಗೆ ಹಾಕೋದು. ಇದು ಒಂದು ಕಾಣಿಸ್ತಲ್ವ, ಓಕೆ. ಸ್ಟೋನ್ ಕೂಡ ಇದೆ ಇದಕ್ಕೆ. ನೆಕ್ಸ್ಟ್ ಬಂದು ನಾನು ಉರ್ಸಲ್ಲಿ ತೊಗೊಂಡೆ, ನಂಗೆ ತುಂಬ ಇಷ್ಟ ಆಗಿ ತೊಗೊಂಡೆ. ಇದು ಏನಪ್ಪ ಅಂದರೆ ಇದು ಯೂಸ್ ಕೂಡ ಮಾಡಿದ್ದೀನಿ ಒಂದು 2 to 3 ಟೈಮ್ಸು. ನೋಡಿ ಈ ಥರ, ಆದರೆ ನೋಡಿ ಕಲರ್ ಹೆಂಗೆ ಚೇಂಜ್ ಆಗಿದೆ ಅಂತ ಹೇಳ್ಬಿಟ್ಟು. ಇದು ಕೂಡ 150 ರುಪೀಸ್ ಕೊಟ್ಟೆ ನಾನು ಇದಕ್ಕೆ, ಆದರೆ ಹಿಂಗೆ ಚೇಂಜ್ ಆಗಿದೆ ಹೇಳಿ ನೋಡಿ. ಇದು ಕೂಡ ನಾನು 150 ಕೊಟ್ಟೆ ಮೀಶೋ ಅಲ್ಲಿ. ನೋಡಿ ಇದಕ್ಕೆ ಡಿಫ್ರೆನ್ಸ್, ಆದರೆ ಮೀಶೋಲ್ಲಿ ಚೆನ್ನಾಗಿ ಕೊಟ್ಟಿದ್ದಾರೆ. ನೋಡಿ ಎಷ್ಟು ಬ್ಲ್ಯಾಕ್ ಆಗಿದೆ ಅಂತೇಳಿ. 2 ಟೈಮ್ಸ್ ಮೇಲೆ ಹಾಕಿರ್ತೀನಿ ಅಷ್ಟೇ. ಇದನ್ನು ಹೋಲ್ಸೇಲ್ ಅಂಗಡಿಯಲ್ಲಿ ತೊಗೊಂಡಿದ್ದೆ ಇದನ್ನು ನಾನು. ಇದು ತುಂಬ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಕಲರ್ ಶೇಡ್ ಆಗಿದ್ರೇನು ಒಂಥರ ಯೂಸ್ ಮಾಡ್ಬೋದು, ಚೆನ್ನಾಗಿ ಕಾಣುತ್ತೆ ಇದು. ಇದನ್ನು ಯೂಸ್ ಮಾಡಿದ್ದೀನಿ ನಾನು ತುಂಬ ಇದರಲ್ಲಿ. ನೋಡಿದ್ರಲ್ವಾ ನನ್ನ ಮಿನಿಮಮ್ ಜ್ಯುವೆಲ್ರಿ ಕಲೆಕ್ಷನ್, ಆಮೇಲೆ ನನ್ನ ಇಯರಿಂಗ್ಸ್ ಕಲೆಕ್ಷನ್ನು. ನಿಮಗೆಲ್ಲ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ನಂದು ಜ್ಯುವೆಲ್ರಿ ಕಲೆಕ್ಷನ್ ಬೇಕಾದರೆ ಕಾಮೆಂಟ್ ಮಾಡಿ ತಿಳಿಸಿ, ಅದನ್ನು ಕೂಡ ಮಾಡ್ತೀನಿ, ನಾನು ಟ್ರೈ ಮಾಡ್ತೀನಿ ಮಾಡೋಕ್ಕೆ. ಅಷ್ಟೂ ಜಾಸ್ತಿ ಅಲ್ಲ, ಇದೆ ನನಗೆ ಎಷ್ಟು ಬೇಕು ನಾನು ಯೂಸ್ ಮಾಡೋದ್ರ ಮೇಲೆ ಓಕೆ ಇದೆ. ಬೇಕಂದರೆ ಅದನ್ನು ವೀಡಿಯೋ ಮಾಡಿ ಇಡ್ತೀನಿ, ಎಲ್ಲ ಮತ್ತೆ ಪ್ಯಾಕ್ ಮಾಡ್ಕೊಬೇಕಲ್ವ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿರ್ಬೋದು ಅಂತ ಭಾವಿಸ್ತೀನಿ. ನಿಮಗೆ ಎಂಜಾಯ್ ಮಾಡಿರ್ತೀರ ವಿಡಿಯೋ ಅಂದ್ಕೊತಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿ. ನಿಮ್ಗೆ ಯಾವ ಥರ ವಿಡಿಯೋ ಮಾಡಬೇಕು ಅಂತ ನಿಮ್ಗೆ ಅನಿಸಿದ್ರೆ ನಂಗೆ ಕಾಮೆಂಟ್ ಮಾಡಿ ತಿಳಿಸಿ, ನಾನು ಆ ಥರ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.